ರಾಜಕೀಯ ಪುಡಾರಿ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮ್ಕಿಯನ್ನ ಹಾಕಿದ್ರು. ಈ ಒಂದು ಕೇಸ್ನಲ್ಲಿ ರಾಜೀವ್ ಗೌಡ ಬಂಧನ ಆಗಿದೆ. ರಾಜಕೀಯ ಪುಡಾರಿ ಧಮ್ಕಿ ವೀರ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮ್ಕಿಯನ್ನ ಹಾಕಿದ್ರು. ಆ ಒಂದು ಕೇಸ್ನಲ್ಲಿ ಈಗ ರಾಜೀವ್ ಗೌಡ ಬಂಧನ ಆಗಿದೆ. ಕೇರಳದಲ್ಲಿ ಶಿಡ್ಲಘಟ್ಟದ ರಾಜೀವ್ ಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಕೇರಳದಿಂದ ಗೋವಾಗೆ ತೆರಳುವಾಗ ರಾಜೀವ್ ಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಪೊಲೀಸರ ಭರ್ಜರಿ ಆಪರೇಷನ್, ಜನಾಕ್ರೋಶಕ್ಕೆ ಮಣಿದು ರಾಜೀವ್ ಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಜಾಮೀನು ಅರ್ಜಿ ರದ್ದು ಬೆನ್ನಲ್ಲೇ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾರೆ. ಧಮ್ಕಿ ಪ್ರಕರಣದಿಂದ ತೀವ್ರ ಮುಜುಗರಕ್ಕೆ ಕಾಂಗ್ರೆಸ್ ಒಳಗಾಗಿತ್ತು. ರಾಜೀವ್ ಗೌಡ ಅರೆಸ್ಟ್ ದೃಢಪಡಿಸಿದ ಎಸ್ಪಿ ಕುಶಾಲ್ ಚೋಕ್ಸಿ. ರಾಜಕೀಯ ಪುಢಾರಿ ಧಮ್ಕಿ ವೀರ ರಾಜೀವ್ ಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮ್ಕಿ ಕೇಸಲ್ಲಿ ರಾಜೀವ್ ಗೌಡ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಕೇರಳದಲ್ಲಿ ಶಿಡ್ಲಘಟ್ಟದ ರಾಜೀವ್ ಗೌಡ ಅವರನ್ನ ಬಂಧನ ಮಾಡಲಾಗಿದೆ. ಕೇರಳದಿಂದ ಗೋವಾಗೆ ತೆರಳುವಾಗ ರಾಜೀವ್ ಗೌಡ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಪೊಲೀಸರು ಭರ್ಜರಿಯಾಗಿ ಆಪರೇಷನ್ ಮಾಡಿದ್ದಾರೆ, ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಜನಾಕ್ರೋಶಕ್ಕೆ ಮಣಿದು ಈಗ ರಾಜೀವ್ ಗೌಡ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಜಾಮೀನು ಅರ್ಜಿ ರದ್ದು ಬೆನ್ನಲ್ಲೇ ರಾಜೀವ್ ಗೌಡ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಆಲ್ರೆಡಿ ಅವರು ನಿರೀಕ್ಷಣಾ ಜಾಮೀನನ್ನ ಸಲ್ಲಿಕೆ ಮಾಡಿದ್ರು, ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ನನಗೆ ನಿರೀಕ್ಷಣಾ ಜಾಮೀನನ್ನ ಕೊಡಿ ಅಂತ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದರೆ ಆ ಒಂದು ಅರ್ಜಿಯನ್ನ ತಿರಸ್ಕೃತ ಮಾಡಲಾಗಿದೆ. ಈ ಒಂದು ಕೇಸ್ನಲ್ಲಿ ಯಾವುದೇ ರೀತಿಯ ನಿರೀಕ್ಷಣಾ ಜಾಮೀನನ್ನ ನೀಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿರಸ್ಕೃತವನ್ನ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಈಗ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಇನ್ನು ಪೌರಾಯುಕ್ತೆ ಅಧಿಕಾರಿಗೆ ಬಹಳ ಒಂದು ಧಮಕಿಯನ್ನ ಹಾಕಿದ್ರು. ಆ ಒಂದು ಧಮಕಿ ಕೇಸ್ಗೆ ಸಂಬಂಧಪಟ್ಟಂತೆ ಅಮೃತ ಅವರು ಕೂಡ ಹೋಗಿ ದೂರನ್ನ ದಾಖಲು ಮಾಡಿದ್ರು. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಕೂಡ ಮಾಡಲಾಗಿದೆ, ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ಜಾಮೀನು ಅರ್ಜಿ ಕೂಡ ಈಗ ರದ್ದಾಗಿದೆ. ಧಮಕಿಯನ್ನ ಹಾಕಿದ್ರು, ಒಂದು ಹೆಣ್ಣುಮಗಳು ಅನ್ನೋದು ಕೂಡ ನೋಡದೆ ಧಮಕಿಯನ್ನ ಹಾಕಿದ್ರು. ಸದ್ಯಕ್ಕೆ ಈ ಒಂದು ವಿಚಾರ ಬಹಳ ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಯಾವಾಗ ಈ ಒಂದು ವಿಚಾರ ಎಲ್ಲೆಡೆ ಕೂಡ ಸ್ಪ್ರೆಡ್ ಆಯಿತು, ಅದಾದ ನಂತರ ಕಾಂಗ್ರೆಸ್ಗೆ ಬಹಳ ಮುಜುಗರ ಆಯಿತು. ಏಕೆಂತಂದ್ರೆ ಜನಾಕ್ರೋಶ ಹೆಚ್ಚಾಯಿತು. ಕಾಂಗ್ರೆಸ್ ವಿರುದ್ಧವಾಗಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಒಂದು ಧಮಕಿ ಹಾಕಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ.